ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಕ್ರಿಯೇಷನ್. ಇವತ್ತು ಟೊಮೆಟೊ ಹಣ್ಣಿನ ಒಂದು ತೊಕ್ಕು ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಇದು ತುಂಬ ರುಚಿಯಾಗಿರುತ್ತೆ. ಚಪಾತಿ, ದೋಸೆ, ಇಡ್ಲಿ ಹಾಗೆ ಅನ್ನ ಎಲ್ಲದರ ಜೊತೆಗೂ ಕೂಡ ಇದು ಒಂದು ಒಳ್ಳೆ ಕಾಂಬಿನೇಷನ್ನು. ನಿಮಗೇನಾದರೂ ಅರ್ಜೆಂಟ್ ಎಲ್ಲೋ ಹೊರಗಡೆ ಹೋಗಬೇಕು ಅಂದಾಗ, ಅಡುಗೆ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದಾಗ ಜಸ್ಟ್ ರೈಸ್ ಒಂದು ಮಾಡಿಕೊಂಡ್ರೆ ಇದನ್ನು ಸಾಂಬಾರಾಗಿ ಕೂಡ ನಾವು ಬಳಸ್ಬೋದು. ಇದನ್ನು ತುಂಬ ದಿನದವರೆಗೂ ಇಟ್ಕೊಂಡು ತಿನ್ಬೋದು. ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಓಕೆ, ನಾನಿಲ್ಲಿ ತುಂಬ ಹಣ್ಣಾಗಿರುವಂತಹ ಒಂದು 20 ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೇನೆ. ಇದು ಜವಾರಿ ಟೊಮೆಟೊ. ಇದು ಸ್ವಲ್ಪ ಹುಳಿ ಜಾಸ್ತಿನೇ ಇರುತ್ತೆ, ಏನೂ ತೊಂದರೆ ಇಲ್ಲ. ಸೊ ಇಲ್ಲಿ ನಾನು ಎಲ್ಲ ಟೊಮೆಟೊವನ್ನು ಕೂಡ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ತುಂಬ ಚಿಕ್ಕದಾಗೇನು ಕಟ್ ಮಾಡೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ನಾವು ಲಾಸ್ಟಲ್ಲಿ ಮಿಕ್ಸಿ ಮಾಡ್ತೇವೆ, ಅದಕ್ಕೋಸ್ಕರ. ಹಾಗೆ ಇಲ್ಲಿ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ನೀರಲ್ಲಿ ನೆನೆಸಿ ಎತ್ತಿಟ್ಕೊಂಡಿದ್ದೇನೆ. ಇವಾಗ ಒಂದು ಬಾಣಲೆಗೆ ನಾನು ಏನು ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ, ಆ ಟೊಮೆಟೊ ಹಣ್ಣನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಥರ ಎಲ್ಲವನ್ನು ನಾನು ಆ್ಯಡ್ ಮಾಡಿಕೊಂಡು ಇದಕ್ಕೆ ನಾನು ಆ ರಸವನ್ನು ಕೂಡ ಹಾಕ್ಕೊಳ್ಬೇಕು. ಇದಕ್ಕೆ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕಿ ಕುದಿಸ್ಕೊಳ್ತೇನೆ. ನೀರೇನು ಅವಶ್ಯಕತೆ ಬೀಳೋದಿಲ್ಲ. ಬೇಕಿದ್ದರೆ ನಾನು ಇಲ್ಲಿ ಜಾಸ್ತಿ ಟೊಮೆಟೊ ಇದೆಯಲ್ಲ, ಅದಕ್ಕೋಸ್ಕರ ಒಂದು ಚಿಕ್ಕ ಗ್ಲಾಸಲ್ಲಿ ನೀರನ್ನು ತಗೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತೀನಿ. ಹಾಗೆ ನಾವು ನೆನೆಸಿಟ್ಕೊಂಡಿರುವಂತಹ ಹುಣಸೆಹಣ್ಣು, ಹಾಗೆ ಒಂದು 2 ಚಮಚದಷ್ಟು ಉಪ್ಪು ಮತ್ತು 1 ಚಮಚದಷ್ಟು ಸಕ್ಕರೆ, ಇದಿಷ್ಟನ್ನು ಹಾಕಿ ಇದನ್ನು ಹೈ ಫ್ಲೇಮಲ್ಲೇ ಇಟ್ಟರು ಏನು ತೊಂದರೆ ಇಲ್ಲ, ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು. ಸೊ ಇದು ಕುದಿ ಬಂದಮೇಲೆ ಎಲ್ಲ ಒಂದು ಟೊಮೆಟೊ ಹಣ್ಣುಗಳು ಬಾಡುತ್ತೆ. ಇದೇನು ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ರಸ ಬಿಟ್ಕೊಂಡಿದೆ. ಈ ಥರ ನೀರಾಗಿ ಆಗುತ್ತೆ ಇದು. ಇದನ್ನು ಒಂದು ಸೈಡ್ ಎತ್ತಿಟ್ಕೊಂಡು ಇವಾಗ ನಾನು ಮತ್ತೊಂದು ಬಾಣಲೆ ಬಿಸಿ ಮಾಡಿಕೊಂಡು, ಓಕೆ, ಬಾಣಲೆ ಬಿಸಿ ಮಾಡ್ಕೊಂಡಾಗಿದೆ. ಇದಕ್ಕೆ 4 ಚಮಚ ಸಾಸಿವೆಯನ್ನು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಹಾಗೆ 1 ಚಮಚ ಜೀರಿಗೆ, ಹಾಗೆ 2 ಚಮಚ ಮೆಂತ್ಯ ಕಾಳನ್ನು ಹಾಕಿ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು. ಇದೇನು ಜಾಸ್ತಿ ಹೊತ್ತು ರೋಸ್ಟ್ ಮಾಡೋದೇನು ಬೇಡ, ಲೈಟಾಗಿ ಸಾಸಿವೆ ಸಿಡಿಯುವಷ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಇದನ್ನು ಚೆನ್ನಾಗಿ ತಣಿದ ಮೇಲೆ ಇದನ್ನು ಮಿಕ್ಸಿ ಮಾಡಿಕೊಳ್ಬೇಕು. ಓಕೆ, ಇವಾಗ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ಥರ ರೆಡಿಯಾಗಿದೆ ಹಿಟ್ಟು. ಇದು ಒಂದು ಸರಿ ಮಿಕ್ಸಿ ಮಾಡಿ ಆದಮೇಲೆ ಇದಕ್ಕೆ ನಾವು ಒಂದು 2ರಿಂದ 3 ಚಮಚದಷ್ಟು ಅಚ್ಚು ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕು. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ 1 ಮುಷ್ಟಿಯಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ, ಹಸಿ ಬೆಳ್ಳುಳ್ಳಿ ಇದು. ಇದನ್ನು ಹಾಕಿ ಮತ್ತೊಮ್ಮೆ ಮಿಕ್ಸಿ ಮಾಡಿಕೊಳ್ಬೇಕು. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಏನು ಟೊಮೆಟೊವನ್ನು ನಾವು ಕುದಿಸಿಟ್ಕೊಂಡಿದ್ವಲ್ಲ, ಅದು ಚೆನ್ನಾಗಿ ತಣಿದಿದೆ, ಅದನ್ನು ಕೂಡ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ಥರ ನೋಡಿ, ಪಲ್ಪ್ ರೆಡಿ ಆಯಿತು. ಇದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ, ಈ ಥರ ರೆಡಿಯಾಗಿದೆ. ಅದು ತುಂಬ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ನೀಟಾಗಿ. ಇದಾದಮೇಲೆ ನಾನು ಮತ್ತೆ ಒಂದು ಬಾಣಲಿಯನ್ನು ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ, ಒಂದು 6ರಿಂದ 8 ಚಮಚ, ಇಲ್ಲ ಒಂದು 10 ಚಮಚ ಅಂತಲೇ ತೊಗೊಳ್ಳಿ, ಅಷ್ಟು ಎಣ್ಣೆಯನ್ನು ತಗೊಂಡು ಅದಕ್ಕೆ ಸಾಸಿವೆ, ಉದ್ದಿನಬೇಳೆ ಹಾಗೆ ಕಡಲೆಬೇಳೆಯನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ನಾನು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೇನೆ. ಓಕೆ, ಕರಿಬೇವು ಕೂಡ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಆಮೇಲೆ ನಾವೇನು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ, ಆ ಒಂದು ಪುಡಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಎಣ್ಣೆ ಒಳಗೆ ಆ ಒಂದು ಸಾಸಿವೆ ಪುಡಿಯ ಮಿಶ್ರಣ ಚೆನ್ನಾಗಿ ಹೊಂದ್ಕೊಳ್ಬೇಕು. ಅದರಲ್ಲಿರುವಂಥ ಹಸಿ ವಾಸನೆಗಳ, ಮೆಂತ್ಯನೂ ಹಾಕಿದ್ವಲ್ಲ, ಅದನ್ನು ರೋಸ್ಟ್ ಮಾಡಿಕೊಂಡ್ರೂ ಕೂಡ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ, ಅದು ಚೆನ್ನಾಗಿ ಎಣ್ಣೆಯಲ್ಲಿ ಬಿಟ್ಕೊಂಡು ಹೊಂದ್ಕೊಳ್ಬೇಕು. ಸೊ ಇದು ತುಂಬ ದಿನಗಳವರೆಗೆ ನಾವು ಸ್ಟೋರ್ ಮಾಡಿ ಇಡೋದ್ರಿಂದ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ಓಕೆ, ಇವಾಗ ನಾವು ಟೊಮೆಟೊ ಹಣ್ಣಿನ ಮಿಶ್ರಣವನ್ನು ಕೂಡ ಮಿಕ್ಸಿ ಮಾಡ್ಕೊಂಡಿರುವಂಥ ಮಿಶ್ರಣವನ್ನು ಕೂಡ ಈ ಒಂದು ಬಾಣಲಿಗೆ ಹಾಕಿ
ಚೆನ್ನಾಗಿ ಒಮ್ಮೆ ಮಿಕ್ಸ್ ಕೊಟ್ಕೊಳ್ಳೋಣ. ಹಾಗೆ ಇದಕ್ಕೆ ನಾವು ಸ್ವಲ್ಪ ಟೇಸ್ಟನ್ನು ನೋಡಿಕೊಂಡು ಉಪ್ಪು ಎಷ್ಟು ಬೇಕು ಅಂತ ಹದ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಹಾಗೆ 1 ಚಮಚ ಸಕ್ಕರೆನೂ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು, ಖಾರ ಏನಾದರೂ ಕಡಿಮೆ ಆಗಿತ್ತು ಅಂತಂದರೆ ಇವಾಗ ಖಾರದ ಪುಡಿಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಕುದಿ ಬಂದ ಮೇಲೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ, ಮೇಲೆಲ್ಲ ಎಣ್ಣೆ ತೇಲ್ತಾ ಇರುತ್ತೆ. ಈ ಥರ ರೆಡಿ ಆಗುತ್ತೆ. ಇದು ಸೈಡ್ ಡಿಶ್ ಆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಅನ್ನದ ಜೊತೆ ಚಟ್ನಿಯಾಗೂ ಕೂಡ ಯೂಸ್ ಮಾಡ್ಬೋದು. ಚಪಾತಿ, ಜೋಳದ ರೊಟ್ಟಿ, ಹಾಗೆ ಅಕ್ಕಿ ರೊಟ್ಟಿ ಎಲ್ಲದರ ಜೊತೆಗೂ ಕೂಡ ಬೆಸ್ಟ್ ಕಾಂಬಿನೇಷನ್ನು. ಇದನ್ನು ನೀವು ಫ್ರಿಜ್ಜಲ್ಲಿಟ್ಟರೆ 1.5 ಇಂದ 2 ವರ್ಷದವರೆಗೂ ಇಡ್ಬೋದು. ಹೊರಗಡೆ ಆದರೆ ಒಂದು 6 ತಿಂಗಳವರೆಗೂ ಇಡ್ಬೋದು. ಏನೂ ಹಾಳಾಗಲ್ಲ. ಇದಕ್ಕೆ ನಾವು ನೀರನ್ನು ಮಿಕ್ಸ್ ಮಾಡಲಿಲ್ಲ ಅಲ್ವಾ, ಅದಕ್ಕೋಸ್ಕರ. ಇದು ಬ್ಯಾಚುಲರ್ ಫುಡ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಆಫೀಸಲ್ಲಿ ವರ್ಕಿಗೆ ಹೋಗೋರಿಗೆಲ್ಲ ಮನೇಲಿ ಬೇಗ ಮಾಡಿಟ್ಟು ಹೋಗಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಇದನ್ನು 1 ಟೈಮ್ ಮಾಡಿಟ್ಕೊಂಡ್ಬಿಟ್ರೆ ಅನ್ನ, ಚಪಾತಿ, ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದ್ರ ಜೊತೆಗೂ ಇದು ಬೆಸ್ಟ್ ಕಾಂಬಿನೇಷನ್ನು. ಇದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಕೂಡ. ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದಂತಹ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಬಾಯ್.